ಇದು ರಾಕ್ ಸ್ಟಾರ್ ಡಿಕೆ ಕುರಿತಾಗಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಪವರ್ ಶೇರಿಂಗ್ ಫೈಟ್ಗೆ ಸಿಕ್ತು ಸ್ಫೋಟಕ ಟ್ವಿಸ್ಟ್. ಮೋದಿ ಬಳಿಯೂ ಡಿಕೆಗೆ ಇದೆಯಾ ಸಖತ್ ಡಿಮ್ಯಾಂಡ್. ಇದು ರಾಕ್ ಸ್ಟಾರ್ ಡಿಕೆ ಕುರಿತು ಬಿಗ್ ಬ್ರೇಕಿಂಗ್ ನ್ಯೂಸ್. ಬಿಗ್ ಸ್ಟೋರಿ ಇದು. ಪವರ್ ಶೇರಿಂಗ್ ಫೈಟ್ಗೆ ಸಿಕ್ತು ಸ್ಫೋಟಕ ಟ್ವಿಸ್ಟ್. ಮೋದಿ ಬಳಿಯೂ ಡಿಕೆಗೆ ಇದೆಯಾ ಸಖತ್ ಡಿಮ್ಯಾಂಡ್. ಡಿಸಿಎಂ ಡಿಕೆ ಶಿವಕುಮಾರ್ ಜಪ ಮಾಡ್ತಾವ್ರ ಮೋದಿ. ರಾಜ್ಯ ಬಿಜೆಪಿಯ ಯಾವ ನಾಯಕನಲ್ಲೂ ತಾಕತ್ ಕಂಡಿಲ್ವಾ ಮೋದಿ. ಡಿಕೆ ತಾಕತ್ತು, ಖಡಕ್ ಮಾತು, ಬಲಿಷ್ಠ ನಾಯಕತ್ವ ಮೋದಿಗೆ ಹಿಡಿಸಿದ್ಯಾ. ಡಿಕೆ ಶಿವಕುಮಾರ್ಗೆ ಕಾಳು ಹಾಕ್ಲಿಕ್ಕೆ ನೋಡ್ತಾ ಇದ್ದಾರಾ ಪ್ರಧಾನಿ ನರೇಂದ್ರ ಮೋದಿ? ಇಂತಹ 10 ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು ಡಿಕೆಯ ಆ ಒಂದು ಮಾತು. ಎಸ್ ವೀಕ್ಷಕರೇ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಅಂತ ಹೇಳಿ ಸದನದಲ್ಲಿ ಸದ್ದನ್ನ ಮಾಡಿದಂತ ಡಿಕೆ ಶಿವಕುಮಾರ್ ಈಗ ಮತ್ತೊಂದು ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಅನ್ನುವಂತ RSS ಗೀತೆಗೆ ಕ್ಷಮೆಯನ್ನು ಕೇಳಿದ್ದಾರೆ. ಈಗ ಮತ್ತೊಂದು ವಿಚಾರವನ್ನು ಕೂಡ ಡಿಕೆ ಬಾಯ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಹತ್ರ ಸಾರಿ ಏನೋ ಕೇಳಿಸ್ಬಿಟ್ಟಿದೆ. ಈಗ ಈ ಮಾತಿಗೆ ಏನ್ ಕೇಳಿಸುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ಬಿಜೆಪಿಯಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ಯಾವ ನಾಯಕರು ಇಷ್ಟ ಆಗಿಲ್ವೇ? ಕಾಂಗ್ರೆಸ್ ನಾಯಕರಾಗಿರುವಂತಹ ಡಿಕೆ ಶಿವಕುಮಾರೇ ಇಷ್ಟ ಆದ್ರೆ ಅಕ್ಕಪಕ್ಕ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದಂತ ಮೋದಿ ಹಾಗೂ ಡಿಕೆ ಮೋದಿಯನ್ನ ಮನಸೆಳೆಸ್ತಾ ಇದ್ದಾರಾ? ಮೋದಿ ಅದಕ್ಕೆ ಮನಸೋತು ಬಿಟ್ಟಿದ್ದಾರಾ ಎನ್ನುವಂತ ಪ್ರಶ್ನೆ ಮೂಡಿದೆ. ಯಾಕಿಂಗೆ ಡಿಕೆ ಶಿವಕುಮಾರ್ ಅವರ ಆ ಮಾತನ್ನ ಆಡಿ ಡಿಕೆ ಶಿವಕುಮಾರ್ ಅವರು ಬಹಳ ಟ್ರೆಂಡಿಂಗ್ ನಲ್ಲಿ ಇದ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವ್ರದ್ದೇ ಹವ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಪವರ್ ಶೇರಿಂಗ್ ವಿಚಾರವಾಗಿ ಪೈಪೋಟಿಗಳು ನಡೀತಾ ಇದೆ ವೀಕ್ಷಕರೇ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ತಾಮುಂದು ಅಂತ ಸಿಎಂ ಕುರ್ಚಿ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಅಲಂಕೃತರಾಗಿದ್ದಾರೆ, ಆದ್ರೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಎದುರು ಮೋದಿ ಅನ್ನುವಂತಹ ಕೂಗು. ಇದಕ್ಕೆ ವೇದಿಕೆ ಮೇಲಿಂದಾನೇ ಕೌಂಟರ್ ಕೊಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಎದುರು ಮೋದಿ ಎನ್ನುವಂತಹ ಕೂಗು. ಇದಕ್ಕೆ ವೇದಿಕೆ ಮೇಲಿಂದಾನೇ ಕೌಂಟರ್ ಕೊಟ್ಟಿರುವಂತಹ ಡಿಸಿಎಂ ಡಿಕೆ. ಮೋದಿನ ಕೇಳಿ ಅವರು ಡಿಕೆ ಅಂತವ್ರೆ ಅಂತ ಹೇಳಿ ರಾಕ್ ಸ್ಟಾರ್ ಡಿಕೆ ಹೇಳಿಕೆ. ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯ ಹಿಂದಿನ ಮರ್ಮವೇನು? ತಮಗೆ ಬಿಜೆಪಿಯಲ್ಲೂ ಕೂಡ ಡಿಮ್ಯಾಂಡ್ ಎನ್ನುವಂತಹ ಸಂದೇಶವನ್ನ ಕೊಟ್ರ. ತಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರೆ ಬಿಜೆಪಿಗೆ ಹೋಗುವ ಸಂದೇಶವನ್ನ ಕೊಟ್ರ. ಇದು ಪರೋಕ್ಷವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ನೀಡಿರುವಂತಹ ಸಂದೇಶನ. ತಮ್ಮ ವಿರೋಧಿ ಬಣಕ್ಕೆ ಎಚ್ಚರಿಕೆಯನ್ನ ಕೊಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಯಾವುದೇ ಒಂದು ಮಾತನ್ನ ಫಾಲ್ತೂಸಾಗಿ ಮಾತನಾಡೋದಿಲ್ಲ. ಅವ್ರೇನ್ ಮಾತನಾಡ್ದು ಒಂದ್ಸಲ ಕೇಳಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಬಹಳ ಸಂತೋಷ. ಮೋದಿ ಅಂತ ಕಿರ್ತಾ ಇದೀರಿ. ನಿಮ್ ಮೋದಿ ಕೇಳಿ, ನಿಮ್ ಮೋದಿ ಅವ್ರು ಕೇಳಿ, ಅವರು ಡಿಕೆ ಅಂತ ಹೇಳ್ತಾರೆ.
ಬಹಳ ಸಂತೋಷ. ಮೋದಿ ಮೋದಿ ಅಂತ ಕಿರ್ತಾ ಇದೀರಿ. ನಿಮ್ ಮೋದಿ ಕೇಳಿ, ನಿಮ್ ಮೋದಿ ಅವ್ರು ಕೇಳಿ, ಅವರು ಡಿಕೆ 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 ಅಂತ ಹೇಳ್ತಾರೆ. ಬಹಳ ಸಂತೋಷ. ಮೋದಿ ಮೋದಿ ಅಂತ ಕಿರ್ತಾ ಇದೀರಿ. ನಿಮ್ ಮೋದಿ ಕೇಳಿ, ನಿಮ್ ಮೋದಿ ಅವ್ರು ಕೇಳಿ, ಅವರು ಡಿಕೆ 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 ಅಂತ ಹೇಳ್ತಾರೆ. ಬಹಳ ಸಂತೋಷ. ಮೋದಿ ಮೋದಿ ಅಂತ ಕಿರ್ತಾ ಇದೀರಿ. ನಿಮ್ ಮೋದಿ ಕೇಳಿ. ಹೇಳ್ತಾ ಇದಾರೆ ನೋಡಿ, ಬಹಳ ಸಂತೋಷ, ಮೋದಿ ಮೋದಿ ಅಂತ ಕಿರಿಸ್ತಿದ್ದೀರಾ, ನಿಮ್ ಮೋದಿ ಕೇಳಿ, ಡಿಕೆ ಡಿಕೆ ಅಂತಾರೆ ಅಂತ ಹೇಳಿ ಸ್ಟೇಜ್ ಮೇಲೆ ಕೌಂಟರ್ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರವನ್ನ ಪದೇ ಪದೇ ಹೇಳ್ತಾ ಇರ್ತೇನೆ ನಾನು. ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಫಾಲ್ತೂಸ್ ಮಾತಾಡೋರಲ್ಲ. ಡಿ ಕೆ ಶಿವಕುಮಾರ್ ಅವರು ಯೋಚನೆ ಮಾಡದೆ ಮಾತನಾಡುವಂತಹ ವ್ಯಕ್ತಿ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಂದೆ ಏನಾಗುತ್ತೆ ನನ್ನ ಮಾತಿಗೆ ಅನ್ನೋದ್ರ ಬದ್ದು ಥಿಂಕ್ ಮಾಡದೆ ಮಾತನಾಡುವಂತಹ ಮಾತುಗಳೇ ಇಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಅನ್ನ ನೀಡಿದ್ರ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಒಂದು ಡಿಸೆಂಬರ್ ಒಳಗಾಗಿ ಸಿಎಂ ಕುರ್ಚಿಯನ್ನ ಖಾಲಿ ಮಾಡಿಸಿ ನಂಗೆ ಕೊಡದೆ ಹೋದ್ರೆ ಮೋದಿ ಕೂಡ ನನ್ನ ನೆಚ್ಚಿಗೆ ಇದ್ದಾರೆ, ಅವರು ಕೂಡ ಡಿಕೆ ಅಂತ ಕರೀತಿರ್ತಾರೆ, ಹೋಗ್ಬಿಡ್ತೇನೆ ಅಂತ ಹೇಳಿ ಏನಾದ್ರು ಹೇಳ್ತಾ ಇದ್ದಾರಾ? ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಎನ್ ರಾಜಣ್ಣ ಅವರು ಒಂದಷ್ಟು ಮಾತನ್ನ ಆಡಿರ್ತಾರೆ ಕಾಂಗ್ರೆಸ್ ವಿರುದ್ಧವಾಗಿ, ಅವರನ್ನ ವಜಾ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಎರಡನೇ ಬಾರಿ ಒಂದ್ಸಲ ನಮಸ್ತೆ ಸದಾ ವತ್ಸಲೆ ಆಯ್ತು, ತದಾದ ನಂತರ ಈ ಮಾತುಗಳನ್ನ ಆಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಶಿಕ್ಷೆಗಳಿಲ್ಲ, ಯಾಕೆ ಅವರನ್ನ ಯಾರು ಕೇಳೋದಿಲ್ಲ, ಈ ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ. ಇದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಡಿರುವಂತಹ ಆ ಒಂದು ಮಾತು, ಅಲ್ಲೂ ಕೂಡ ಡಿಕೆ ಅಂತಾರ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಬೇಕು ಅನ್ನೋ ತರದಲ್ಲಿ ಮಾತನಾಡಿರುವಂತದ್ದು ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಇಲ್ಲಿ ಎರಡು ತರ ಥಿಂಕ್ ಮಾಡ್ಬೇಕು ನಾವು. ಯಾವ ತರ ಇದನ್ನ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೊಡೆದಿರುವಂತಹ ಮಾತು. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವ್ರನ್ನ ಖಾಲಿ ಮಾಡಿಸದೆ ಹೋದ್ರೆ ನಾನು ಬಿಜೆಪಿ ಅತ್ತ ವಾಲ್ತೀನಿ ಅನ್ನೋದನ್ನ ಸಂದೇಶವಾಗಿ ರವಾನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ಯಾವುದೇ ನಾಯಕರು ಇಷ್ಟ ಆಗ್ತಾ ಇಲ್ಲ, ಅವರ ಮನಸ್ಸು ನನ್ನ ಮೇಲೆ ಇದೆ, ನಾನು ಆ ಕಡೆ ಹೋಗ್ತೇನೆ. ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ನನ್ನ ಮುಖ್ಯಮಂತ್ರಿ ಮಾಡಬಹುದು ಅನ್ನುವಂಥ ಆಫರ್ಗಳು ಬಂದಿದೆ ನನಗೆ, ಆ ಒಂದು ಕಾರಣಕ್ಕೆ ನಾನು ಆ ಕಡೆ ಹೋಗ್ತೇನೆ. ನೀವು ಮೋದಿ ಅನ್ನಿ, ಮೋದಿ ಅವರು ಡಿಕೆ ಅಂತಾರೆ ಅಂತ ಹೇಳಿ ಸ್ಟೇಜ್ ಮೇಲೆ ಸಂದೇಶವನ್ನ ರವಾನೆ ಮಾಡಿರಬಹುದು. ಅಥವಾ ಇನ್ನೊಂದು ಆಪ್ಷನ್ ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಆ ಸಮಯದಲ್ಲಿ ಏನು ಹೇಳೋಕ್ಕಾಗದೆ ಮೋದಿ ಅಂತ ಹೇಳ್ತಾ ಇದ್ದಂತಹ ಜನರನ್ನ ಸಮಾಧಾನ ಮಾಡ್ಲಿಕ್ಕಾಗಿ ಮೋದಿ ಅವರು ಡಿಕೆ ಅಂತಿದ್ದಾರೆ ಅಂತ ಹೇಳಿ ಜಸ್ಟ್ ಹಂಗೆ ತೇಲ್ಸಿರಬಹುದು. ಎರಡು ಆಪ್ಷನ್ಗಳಿದೆ, ಎರಡು ಆಗಿರಬಹುದು. ಆದರೆ ನಿಜಕ್ಕೂ ಕೂಡ ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರು ಯಾಕೆ ಹಾಗಂದ್ರು, ಅದು ಕೂಡ ಅಷ್ಟು ಜನರ ಮುಂದೆ ಅನ್ನೋದು ಒಂದು ಪ್ರಶ್ನಾರ್ಥಕವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.